ಬಹುದಿನಗಳ ಬೇಡಿಕೆ ಅದು ಈಗ ನನಸಾಗಿದೆ. ಸುಮಾರು ಬಹಳ ಹಳೆ ಕಟ್ಟಡ ಅದು ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ನಿರ್ಮಾಣಗೊಂಡಿದೆ. ಹೊಸ ನಕ್ಷೆಯೊಂದಿಗೆ ಸಿಬ್ಬಂದಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಇವತ್ತು ಕಟ್ಟಡ ಸಚಿವರ ಹಸ್ತದಿಂದ ಉದ್ಘಾಟನೆ ಆಗಿದೆ. ನಾವೆಲ್ಲ ಬಹುದಿನಗಳಿಂದ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಬಹಳ ಹಳೆ ಕಟ್ಟಡ ಇದೆ, ಒಳ್ಳೆಯ ಒಂದು ಕಟ್ಟಡ ನಿರ್ಮಾಣ ಬೇಕು, ವಾತಾವರಣ ನಿರ್ಮಾಣ ಬೇಕು ಅಲ್ಲಿ ಕಾರ್ಯ ಮಾಡಲಿಕ್ಕೆ ಅಂತ ಇವತ್ತು ಸನ್ಮಾನ್ಯ ರಾಮಲಿಂಗೇಗೌಡ ನೇತೃತ್ವದಲ್ಲಿ ನೆರವೇರಿದೆ. ಈ ಸಾರಿಗೆ ಇಲಾಖೆ ಆದಾಯ ತಂದು ಕೊಡುವಂತ ಒಂದು ಇಲಾಖೆ. ಸಾರಿಗೆ ಇರಬಹುದು, ನಮ್ಮ ಎಕ್ಸೈಸ್ ಇರಬಹುದು, ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು, ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಇದು ಒಂದು ನಮ್ಮ ಸರ್ಕಾರಕ್ಕೆ ಆದಾಯ ಕೊಡುವಂತ ಬಹುಮುಖ್ಯವಾದಂತ ಒಂದು ಇಲಾಖೆ. ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮತ್ತು ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಬಂದ ಮೇಲೆ ಬಹಳಷ್ಟು ಇಲಾಖೆಯಲ್ಲಿ ಸುಧಾರಣೆಗಳನ್ನು ಮಾಡಬೇಕು, ಇದನ್ನ ಜನರ ಒಂದು ಈಕೋ ಫ್ರೆಂಡ್ಲಿ ಮಾಡ್ಬೇಕಂತ ಹಲವಾರು ಸುಧಾರಣೆ ಕ್ರಮಗಳನ್ನ ಕೈಗೊಂಡರೆ ಅದರಲ್ಲಿ ಒಂದು ಕಟ್ಟಡ ಕೂಡ ಒಂದು. ಹಲವಾರು ತಂತ್ರಜ್ಞಾನ ಇರ್ಬೋದು, ಹಲವಾರು ಹೊಸ ಕಾನೂನುಗಳನ್ನು ತರುವ ಮೂಲಕ ಸಚಿವರು ಈ ಸಾರಿಗೆ ಇಲಾಖೆಯಿಂದ ಒಂದು ಹೊಸ ದಿಕ್ಕಿನ ತಾವಿದ್ದಾರೆ. ಅವರಿಗೆ ಬಹುಶಃ ನಾವೆಲ್ಲ ಇವತ್ತು ಈ ಕಟ್ಟಡ ಮತ್ತು ಅವರು ಹೊಸದಾಗಿ ಮಾಡುವಂತಹ ಹಲವಾರು ಕಾರ್ಯಕ್ರಮಕ್ಕೆ ನಾವು ಇವತ್ತು ಅವ್ರನ್ನ ಅಭಿನಂದಿಸ್ತೇವೆ, ಅವ್ರನ್ನ ಗೌರವಿಸುವಂತ ಇವತ್ತು ಅವಶ್ಯಕತೆ ಇದೆ. ಜೊತೆಗೆ ಇನ್ನು ಬಹಳಷ್ಟು ಈ ಇಲಾಖೆಗೆ ಕಾಯಕಲ್ಪ ಕೊಡೋದು ಅವಶ್ಯಕತೆ ಇದೆ. ಹೊಸ ಯೋಜನೆಗಳಿಗೆ ತಂತ್ರಜ್ಞಾನ, ಹೊಸ ಮಾರ್ಗದರ್ಶನ ನಿಮ್ಮ ಇಲಾಖೆ ಕೂಡ ಸಾರ್ವಜನಿಕ ಬಹಳಷ್ಟು ಅವಶ್ಯಕತೆ ಇದೆ. ತಾವೆಲ್ಲ ಬಹಳಷ್ಟು ಸಾರ್ವಜನಿಕರಿಗೆ ಮತ್ತು ಈ ವಾಹನ ಚಾಲಕರಿಗೆ, ವಾಹನ ಮಾಲೀಕರಿಗೆ ಇನ್ನೂ ಬಹಳಷ್ಟು ನೀವು ಅವರಿಗೆ ಸಲಹೆ ಸೂಚನೆ ಇರಬಹುದು, ತರಬೇತಿ ಕೊಡುವಂತ ಬಹುಶಃ ಅವಶ್ಯಕತೆ ನಾನು ಭಾವಿಸ್ತಾ ಇದ್ದೇನೆ. ಈ ಲೈಸೆನ್ಸ್ ಕೊಡುವಲ್ಲಿ ಕೂಡ ಇನ್ನೂ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕಾಗಿದೆ. ಬೇರೆ ಕಡೆ ನೋಡಿದ್ರೆ ಲೈಸೆನ್ಸ್ ಪಡೆದ ಒಂದು ದೊಡ್ಡ ಅರಸಾಹಸ, ಅದು ಇನ್ನೂ ಬಹಳಷ್ಟು ಕಠಿಣ ಆದ್ರೆ ಮುಂದಿನ ಅನಾಹುತಗಳನ್ನ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ನೀವು ಗಮನ ಹರಿಸೋದು ಬಹಳಷ್ಟು ಅವಶ್ಯಕತೆ ಇದೆ. ಬಹಳಷ್ಟು ಆಕ್ಸಿಡೆಂಟ್ ಸ್ಪಾಟ್ ಇದೆ, ಬ್ಲಾಕ್ ಸ್ಪಾಟ್ ಅಂತ ಕರಿತೀವಿ ನಮ್ಮ ಇಲಾಖೆಯಿಂದ. ನಿಮ್ಮ ಸಹಯೋಗದಿಂದ ಅವನ್ನೆಲ್ಲ ಕಡಿಮೆ ಮಾಡುವಂತ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಹೆಚ್ಚು ಗೊತ್ತು ಆಕ್ಸಿಡೆಂಟ್ ಎಲ್ಲಿ ಆಗ್ತದೆ, ಯಾವ ಸ್ಪಾಟ್ ಅಲ್ಲಿ ಆಗ್ತದೆ ನಿಮ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಇಲಾಖೆಯೊಂದಿಗೆ ಸಹಯೋಗದಿಂದ ಅದನ್ನು ಕಡಿಮೆ ಮಾಡುವಂತ ಪ್ರಯತ್ನ ನಿಮ್ಮಿಂದ ಆಗ್ಬೇಕು. ಯಾಕಂದ್ರೆ ಪೊಲೀಸ್ ಜೊತೆ ನಿಮ್ಮ ಸಭೆ ಆಗಬೇಕು, ಅವರಿಗೆ ಸಲಹೆ ಸೂಚನೆ ಕೊಟ್ಟಾಗ ಇಂಥದ್ದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಮತ್ತು ನಮ್ಮ ಬೆಳಗಾವಿ ವಲಯದ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಾರಿಗೆ ಇಲಾಖೆ ಸಭೆಯನ್ನು ಕೂಡ ನಾವು ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದ್ದೀವಿ. ಬಹಳ ಸಮಸ್ಯೆಗಳನ್ನ ಅಲ್ಲಿ ಸಚಿವರ ಗಮನಕ್ಕೆ ತಂದು ಪರಿಹಾರ ಮಾಡಲಿಕ್ಕೆ ಅವ್ರ ಕಡೆ ಒಂದು ಸಭೆ ಕೂಡ ತಗೋತಾ ಇದ್ದೀವಿ. ನಾವೆಲ್ಲ ಜಿಲ್ಲಾ ಶಾಸಕರು ಸಚಿವರು ಕೂಡಿ ಬಹಳಷ್ಟು ಒಂದು ಪಟ್ಟಿ ಮಾಡಿದೆ, ನಮ್ಮ ಜಿಲ್ಲೆ ಏನೇ ಅವಶ್ಯಕತೆ ಇದೆ. ವಿಶೇಷವಾಗಿ ಸಚಿವರು ನಮಗೆ ಇನ್ನೂ ಸುಮಾರು 200 ಬಸ್ಸಿನ ಅವಶ್ಯಕತೆ ಜಿಲ್ಲೆಗೆ ಇದೆ. ಈಗಾಗಲೇ ಸ್ವಲ್ಪ ಕೊಟ್ಟಿದ್ರೆ ಇನ್ನು ಚಿಕ್ಕೋಡಿಗೆ 100 ಮತ್ತು ಬೆಳಗಾವಿಗೆ 100 ಕೊಟ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಸಾಧ್ಯ ಇದೆ. ಅದನ್ನ ಪ್ರಿಯಾರಿಟಿ ಮ್ಯಾಗೆ ತಗೊಂಡ್ರೆ ನಮ್ಮ ಮುಂದೆ, ಯಾಕೆ ನಮ್ಗೆ ಹೆಚ್ಚು ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಬಹಳಷ್ಟಿದೆ. ಆ 200 ಬಸ್ ಬಂದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಲಿಕ್ಕೆ, ಕಾಲೇಜಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತೈತೆ. ಸ್ವಲ್ಪ ಬಸ್ಸಿನ ಬಗ್ಗೆ ಸ್ವಲ್ಪ ಹೆಚ್ಚು, ಯಾಕಂದ್ರೆ ನಮ್ಮ ರಾಜ್ಯದ ದೇಶದಲ್ಲಿ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ, ಅದಕ್ಕೆ ಹೆಚ್ಚು ತಾವು ಪ್ರಿಯಾರಿಟಿ ಕೊಡಬೇಕನ್ನೋ ಮನವಿಯಿಂದ ಎಲ್ಲರೂ ಬೆಳಗಾವಿ ಜಿಲ್ಲೆ ಪರವಾಗಿ ಇವತ್ತು ಮಾಡಲಿಕ್ಕೆ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಇನ್ನು ಬಹಳಷ್ಟು ಸುಧಾರಣೆ ಕ್ರಮ ಕೈಗೊಳ್ಳೋದು ಬಹಳ ಅವಶ್ಯಕತೆ ಇದೆ.
ಈಗಾಗಲೇ ಬಹುಶಃ 15 ವರ್ಷಗಳ ಗಾಡಿಯನ್ನ ನಾವು ಅದನ್ನು ನಿರ್ಬಂಧಿಸಬೇಕಂತ ಬಹುಶಃ ಕಾನೂನು ಬಂದಿದೆ, ಕಾನೂನು ಬಹುಶಃ ಇದೆ ಅದು. ಸೊ ಅದನ್ನು ಕೂಡ ಇನ್ನೂ ಬಹಳಷ್ಟು ಜನ ಅದು ಅವಧಿ ಮುಗಿದ್ರು ಕೂಡ ಇನ್ನೂ ಬಹಳಷ್ಟು ಜನ ಓಡಿಸ್ತಾರೆ. ಬಹಳಷ್ಟು ಜನ ಲೈಸೆನ್ಸ್ ಇಲ್ಲದೇನೆ ಗಾಡಿ ವಾಹನಗಳನ್ನ ಓಡ್ತಾರೆ. ಪೊಲೀಸ್ ಜೊತೆಗೆ ನೀವು ಸ್ವಲ್ಪ ಅದನ್ನ ಕೈ ಜೋಡಿಸಿದ್ರೆ ಇನ್ನೂ ಅದೆಲ್ಲ ತಡೆಗಟ್ಟಲಿಕ್ಕೆ ಆಗುತ್ತೆ. ವಿಶೇಷವಾಗಿ ನಮ್ಮ RTO ಸಿಬ್ಬಂದಿಗೆ ಈ ಟ್ರ್ಯಾಕ್ಟರ್ನವರು ದೊಡ್ಡ ಸೌಂಡ್ ಬಾಕ್ಸ್ ಹಾಕಿ ಓಡಿಸಾಡ್ತಾರೆ. ಬಹುಶಃ ನೀವು ಗಮನಿಸಿರೋದು ಕಾಣ್ತದೆ. ನಾನು ಹೇಳ್ತೀನಿ, ನಮ್ಮ ವಿಶೇಷವಾಗಿ ಟ್ರ್ಯಾಕ್ಟರ್ ಕಬ್ಬಿಣ ಗಾಡಿ ಅವರು, ಈ ಸ್ಯಾಂಡ್ ಅವರು ಅತಿ ಹೆಚ್ಚು ದೊಡ್ಡ ಸೌಂಡ್ ಅಂದ್ರೆ ಇಡೀ ಒಂದು ಊರಿಗೆ ಕೇಳೋಷ್ಟು ಸೌಂಡ್ ಹಾಕಿರ್ತಾರೆ. ಅವ್ನು ಒಬ್ಬರಿಗೆ ಕೇಳಲಿಕ್ಕೆ ಇಡೀ ಊರಿಗೆ ಕೇಳೋಷ್ಟು ಸೌಂಡ್ ಹಾಕೊಂಡು ಓಡಿಸ್ತಿರ್ತಾನೆ ಅವ್ನ ಗಾಡಿ. ಅವ್ನು ಯಾರು ಹಿಂದೆ ಬರ್ತಿದ್ದಾರೆ, ಮುಂದೆ ಏನಿದೆ, ನನ್ನ ಏನು ಎಷ್ಟು ಜವಾಬ್ದಾರಿ ಏನೂ ಗೊತ್ತಿರಲ್ಲ, ಅತ್ಯಂತ ದೊಡ್ಡ ಸೌಂಡ್ ಹಾಕಿ ಓಡಿಸ್ತಿರ್ತಾನೆ. ನಾವು ಹಾಗೆ ನೋಡಿದ್ರು ಕೂಡ ಒಂದು ಸಾರಿ ಬಿಡ್ತೀವಿ. ಸುಮಾರು ಹೆಚ್ಚು ದಂಡ ಹಾಕಿ ಅವ್ರನ್ನ ನಿಯಂತ್ರಣ ಮಾಡಿದ್ರೆ ಬಹಳಷ್ಟು ಅನಾಹುತಗಳನ್ನ ಜೀವ ಹಾನಿ ತಪ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಿಮ್ಮ ಜವಾಬ್ದಾರಿ ಇದೆ, ಬರೀ ಪೊಲೀಸ್ ಜವಾಬ್ದಾರಿ ಅಲ್ಲ. RTOಗಳು ಕೂಡ ಬಹಳಷ್ಟು ನೀವು ಅಲ್ಲಲ್ಲಿ ರಸ್ತೆಯಲ್ಲಿ ನಿಂತು ತಪಾಸಣೆ ಮಾಡಿದಾಗ ಇದನ್ನ ಗಮನಿಸಬೇಕು. ಬಹಳಷ್ಟು ಇನ್ನು ಈ ಮೋಟರ್ ಸೈಕಲ್ ಎಲ್ಲ ಊರಲ್ಲಿ ಎಂತ ರೈಡಿಂಗ್ ಹತ್ತಿರದ ಒಂದೇ ಗಾಲಿ ಮೇಲೆ ಓಡಿಸ್ತಾರದು ವೀಲಿಂಗ್. ಅದು ನಿಮ್ಮ ಜವಾಬ್ದಾರಿ, ಪೊಲೀಸರದ್ದು ಇದೆ, ನಿಮ್ಮದು ಇದೆ. ಮತ್ತು ಆ ಸೌಂಡ್ ಹಾಕಿ ಹೋದ್ರೆ 10 ಕಿಲೋಮೀಟರ್ ಹೋದ್ರು ನಮ್ಮ ಮನೆಯಲ್ಲಿ ಸೌಂಡ್ ಕೇಳ್ತಾ ಇರೋದು ಅಂಥದ್ದೊಂದು ಸೈಲೆನ್ಸರ್, ಹೊಸ ಸೈಲೆನ್ಸರ್ ತಂದಿದ್ದಾರೆ. ಅವನು ಸ್ಪೆಷಲ್ ಆಗಿ ಅವ್ರು ಪೊಲೀಸರು ತಪ್ಪಿಸ್ಲಿಕ್ಕೆ ಸ್ಪೆಷಲೈಸ್ಡ್ ಅವರು, ಎಲ್ಲಿಲ್ಲ ಪೊಲೀಸರು ಅಲ್ಲಿ ನೋಡ್ತಾರೆ. ಸೊ ಅದು ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಸೊ ಜಂಟಿಯಾಗಿ ಮಾಡಿದ್ರೆ ಬಹುಶಃ ಬಹಳಷ್ಟು ಅನುಕೂಲ ಆಗಲಿಕ್ಕೆ ಸಾಧ್ಯತೆ. ಇನ್ನು ಬಹಳಷ್ಟು ಇಲಾಖೆಯಲ್ಲಿ ಸುಧಾರಣೆ ತರಲಿಕ್ಕೆ ಸಚಿವರು ಪ್ರಯತ್ನ ಮಾಡ್ತಿದ್ದಾರೆ. ಅವರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಯೋಜನೆ ಜಾರಿ ಬರಲಿ, ಜನರಿಗೆ ಇಲಾಖೆಯಿಂದ ಬಹಳಷ್ಟು ಅನುಕೂಲ ಆಗಲಿ ಸಲಹೆಗಳನ್ನ ಹೇಳ್ತಾ, ಇನ್ನು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹೊಸ ಬಸ್ ಡಿಪೋಗಳ ಅವಶ್ಯಕತೆ ಇದೆ. ಮೊನ್ನೆ ನಿಮ್ಮ MD ಮೇಡಮ್ ಒಂದು ಸಲಹೆ ಕೊಟ್ಟಿದ್ದೀನಿ. ನಮ್ಮ ಸರ್ಕಾರಿ ಜಾಗಗಳಿದೆ, ಯಾರ್ಯಾರು ತಗೊಳ್ತಿದ್ದಾರೆ ನಿಮ್ಮ ಇಲಾಖೆಯವರು ತೊಗೊಂಡ್ಬಿಡಿ ಅಂತೇಳಿ ಸಲಹೆ ಮಾಡಿದ್ದಾರೆ. ಡಿಪೋ ಕಟ್ಟಲಿಕ್ಕೆ, ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಬಹಳಷ್ಟು ಸರ್ಕಾರಿ ಜಾಗಗಳನ್ನ ನಾವು ಯಾರ್ಯಾರು ಕೊಡ್ತೀವಿ, ನಿಮ್ಮ ಬಸ್ ನಿಲ್ದಾಣಕ್ಕೆ ತೆಗೆದುಕೊಳ್ಳಿ DC ಮೂಲಕ ಅಂತ ಅವ್ರಿಗೆ ಸಲಹೆ ಕೂಡ ಮಾಡಿದ್ದೀನಿ. ತಾವು ಇಡೀ ರಾಜ್ಯದಲ್ಲೇ ಒಂದು ನಿರ್ದೇಶನ ಕೊಟ್ಟರೆ ಸರ್ಕಾರಿ ಜಾಗಗಳನ್ನ ನಾವು ಫ್ರೀ ಆಗಿ ಕೊಡ್ತೀವಿ. ಇನ್ನು ಅದು ಹಿಂದೆ ಬಹುಶಃ ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ, ಒಂದು ಬಸ್ ಸರ್ಕಾರಿ ಜಾಗವನ್ನು ಪಡೆಯುವಂಥ ಪ್ರಯತ್ನ ನಮ್ಮ ಸಾರಿಗೆ ಇಲಾಖೆಯವರು ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಅವರಿಗೆ ವಿನಂತಿಯನ್ನು ಮಾಡ್ತಾ, ಇವತ್ತಿನ ಕಟ್ಟಡ ಬಹಳ ದಿನಗಳ ಜಿಲ್ಲೆಯ ಜನರ ನಿರೀಕ್ಷೆ ಇವತ್ತು ಬಹಳ ಸಂತೋಷವಾಗಿದೆ. ಸಾರಿಗೆ ಸಚಿವರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ. ಇನ್ನು ಹೆಚ್ಚು ಆದಾಯ ಬರುವಂಥ ಇಲಾಖೆ ಆಗಲಿ, ಅದ್ರ ಜೊತೆಗೆ ಹೆಚ್ಚು ಮೂಲಭೂತ ಸೌಕರ್ಯ ಕೊಡುವಂಥ ಪ್ರಯತ್ನ ಆಗಿ ಅವರು ಯಶಸ್ವಿ ಆಗಲಿ ಅನ್ನೋ ಮಾತನ್ನ, ವಿಶೇಷವಾಗಿ ಶಕ್ತಿ ಯೋಜನೆ ಮೂಲಕ ಮೊನ್ನೆ 500 ಕೋಟಿ ಜನರ ಮಹಿಳೆಯರನ್ನ ಸಾರಿಗೆ ಸಚಿವರ ಏನು ಬಸ್ಗಳಲ್ಲಿ ಪ್ರಯಾಣ ಮಾಡೋ ಮೂಲಕ ಬಹುಶಃ ವಿಶ್ವ ದಾಖಲೆ ಆಗಿರ್ಬೋದು. ವಿಶ್ವ ದಾಖಲೆ ಗಿನ್ನಿಸ್ ಬುಕ್ನಲ್ಲಿ ಬರುವಂಥ ದಾಖಲೆಯನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ಅವರು ಬಹಳಷ್ಟು ಸಹಕಾರ ಮುಂದುವರಿಸಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇಲಾಖೆ ಇನ್ನೂ ವಿಶೇಷ ಆಗಲ್ಲ ಅಂತೇಳಿ ನನ್ನ ಮಾತು ಮುಗಿಸಿ